ವಿದ್ಯಾರ್ಥಿಗಳ ಹಿಂದಿನ ವಿಡಿಯೋದಲ್ಲಿ ಕೆಲವು ಲೆಕ್ಕಗಳನ್ನು ಮಧ್ಯವಾರ್ಷಿಕ ಪರೀಕ್ಷೆ ತಗೊಂಡಿದ್ವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ತಗೊಂಡಿದ್ವಿ. 3x ಇಂಟು 3x - 2 -1 ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಕಂಡು ಹಿಡಿಯಿರಿ. ಹಾಗೆಯೇ ಅದು ಕ್ವಶನ್ ಚಾಯ್ಸ್ ಇದೆ. kx ಇಂಟು x - 2 + 6 0 ಈ ವರ್ಗ ಸಮೀಕರಣವು ವಾಸ್ತವ ಮತ್ತು ಸಮನಾದ ಎರಡು ಮೂಲಗಳನ್ನು ಹೊಂದಿದ್ದರೆ k ಯ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ಮೊದಲನೇ ತಗೊಳ್ಳೋಣ. 3x ಇಂಟು 3x - 2 -1 ಇದು ನಮಗೆ ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಫಸ್ಟ್ ತಗೋಬೇಕು. ax² + bx + c 0. 3 3 9 x ಇಂಟು x² ಮೈನಸ್ 3 2 6x ಇದನ್ನ ಈ ಕಡೆ ತಗೊಂಬಂದ್ರೆ +1 0. a 9, b -6, c 1. ಹಾಗೆಯೇ ಸ್ವಭಾವ ಅಂದ ತಕ್ಷಣನೇ ಶೋಧಕದ ಬೆಲೆಯನ್ನು ತಗೋಬೇಕು. ಶೋಧಕದ ಬೆಲೆ ಡೆಲ್ಟಾ b² - 4ac -6 ಹೋಲ್ ಸ್ಕ್ವೇರ್ 4 ಇಂಟು 9 ಇಂಟು 1 ಅಲ್ಲಿಗೆ 36 ಮೈನಸ್ ಇಂಟು ಮೈನಸ್ ಪ್ಲಸ್ 6 ಇಂಟು 6 36 ಮೈನಸ್ 9 4 36 0. ಡೆಲ್ಟಾ 0 ಆಗೋದ್ರಿಂದ ಮೂಲಗಳು ಸಮ ಮತ್ತು ವಾಸ್ತವ ಆಗಿರ್ತಕ್ಕಂಥದ್ದು. ಇದು ನಮಗೆ ಮೊದಲನೇ ಸಿಗ್ತಕ್ಕಂಥದ್ದು. ಹಾಗೆಯೇ ಎರಡನೇ ತಗೊಂಡ್ರೆ kx ಇಂಟು x - 2 + 6 0 ಇದು ಕೂಡ ಇದೇ ರೂಪಕ್ಕೆ ತಗೋಬೇಕು. k x ಇಂಟು x² -2kx + 6 0. ಅಲ್ಲಿಗೆ a ಬೆಲೆ k, b ಬೆಲೆ -2k, c ಬೆಲೆ 6. ಅಲ್ಲಿ ಕೊಟ್ಟಿರೋದನ್ನ ನೋಡಿದರೆ ಎರಡೂ ಕೂಡ ಸಮನಾದ ಮೂಲಗಳನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸಮನಾದ ಮೂಲಗಳನ್ನು ಹೊಂದಿರೋದ್ರಿಂದ ಅದು ನಮಗೆ ಸಮೀಕರಣವು ವಾಸ್ತವ ಸಮನಾದ ಎರಡು ಮೂಲಗಳ ಹೊಂದಿದ್ದರೆ k ಯ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ. ಫಸ್ಟ್ ಶೋಧಕವನ್ನು ತಗೊಳ್ಳೋಣ. ಶೋಧಕದ ಬೆಲೆ ಡೆಲ್ಟಾ b² - 4ac ಅಲ್ಲಿಗೆ -2k ಇಂಟು ಸ್ಕ್ವೇರ್ 4 ಇಂಟು k ಇಂಟು 6 ಮೈನಸ್ ಇಂಟು ಮೈನಸ್ ಪ್ಲಸ್ ಅಲ್ಲಿಗೆ 2 2 4 ಇಂಟು k² 6 4 24k ಸಮನಾದವ ಅಂದರೆ ಡೆಲ್ಟಾ 0 ಆಗುತ್ತೆ. ಆವಾಗ 4k² - 24k 0. ಅಲ್ಲಿಗೆ 4k ಅನ್ನು ಕಾಮನ್ ತಗೊಂಡ್ಬಿಡೋಣ. k -6 0 6 4 24. 4k 0, k -6 0. k 0/4, k 0, k -6 0, k 6. ಅಲ್ಲಿಗೆ k ಬೆಲೆ 0 ಒಂದು, 6 ಬೆಲೆ ಒಂದು ಸಿಗ್ತಕ್ಕಂಥದ್ದು. ಇದು ನಮ್ದು 27ನೇ ಕ್ವಶನ್ನಲ್ಲಿ ಬಂದಿರತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ನಲ್ಲಿ ಒಂದು ಸಮಾಂತರ ಶ್ರೇಣಿಯ 3ನೇ ಮತ್ತು 9ನೇ ಪದಗಳು ಅಂತ ಕೊಟ್ಟಿದ್ದಾನೆ. ಹಾಗಾಗಿ ಇಲ್ಲಿ ತಗೊಳ್ಳೋದಾದ್ರೆ a3 4, a9 -8. ಅಲ್ಲಿಗೆ a + 2d 4, a + 7d -8. ಇಲ್ಲಿ ಫಸ್ಟ್ ಬಂತು
ನಾವು ಶ್ರೇಣಿಯ ಎಷ್ಟನೇ ಪದವು 0 ಆಗಿರುತ್ತೆ ಅಂದರೆ ಎ ಬೆಲೆ ಮತ್ತು ಡಿ ಬೆಲೆ ಎರಡನ್ನೂ ತಗೋಬೇಕು. ಅದಕ್ಕೆ A3 A9 ತಗೊಂಡಿದ್ದೀವಿ, 1 ಮತ್ತು 2. ಈಗ 1 ಮೈನಸ್ 2ರಿಂದ a plus 2d is equal to 4, a plus 7d is equal to minus 8. ಮೈನಸ್ ಮೈನಸ್ ಪ್ಲಸ್ ಕ್ಯಾನ್ಸಲ್, ಅಲ್ಲಿಗೆ ಮೈನಸ್ 7 2 ಅಂತಂದು ಹೇಳಿದರೆ ನಮಗೆ ಏನು ಬರುತ್ತೆ, ಇಲ್ಲಿ 9 ಇರೋದ್ರಿಂದ ಸಾರಿ 8, 8ರಾಗಿ 2 ಕಳೆದು ಬಿಟ್ರೆ ಮೈನಸ್ 6d is equal to 12 ಆಯಿತು. ಡಿ ಇಸ್ ಈಕ್ವಲ್ ಟು 12 ಮೈನಸ್ 6 ಮೈನಸ್ 2 ಆಯಿತು. ಈಗ ಡಿ ಬೆಲೆ ಮೈನಸ್ 2 ಆದರೆ ಡಿ ಇಸ್ ಈಕ್ವಲ್ ಟು ಮೈನಸ್ 2 ಅನ್ನು 1ರಲ್ಲಿ ಆದೇಶಿಸಿ. ಏನಾಗುತ್ತೆ, ಎ ಪ್ಲಸ್ 2 ಇಂಟು ಮೈನಸ್ 2 ಇಸ್ ಈಕ್ವಲ್ ಟು 4 ಆಯಿತು. ಇಲ್ಲಿಗೆ ಎ ಇಸ್ ಈಕ್ವಲ್ ಟು 4 ಪ್ಲಸ್ ಇಂಟು ಮೈನಸ್ ಮೈನಸ್, ಈ ಕಡೆ ಬಂತು ಅಂದ್ರೆ ಪ್ಲಸ್ ಆಗುತ್ತೆ, 2 2 4, ಎ ಇಸ್ ಈಕ್ವಲ್ ಟು 8 ಆಯಿತು. ಅಲ್ಲಿಗೆ ಡಿ ಬೆಲೆ ಮೈನಸ್ 2, ಎ ಬೆಲೆ 8. ಈಗ ನಮಗೆ 0 ಎಷ್ಟನೇ ಪದ 0 ಆಗಿರುತ್ತೆ ಗೊತ್ತಿಲ್ಲ, ಎನ್ ಬೆಲೆಯನ್ನು ಕಂಡುಹಿಡ್ಕೋಬೇಕು. ಹಾಗಾಗಿ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಇದು 0. ಎ ಪದ 8 ಪ್ಲಸ್ ಎನ್ ಮೈನಸ್ 1, ಡಿ ಪದ ಮೈನಸ್ 2. ಅಲ್ಲಿಗೆ is equal to 8 minus 2n ಮೈನಸ್ ಇಂಟು ಮೈನಸ್ ಪ್ಲಸ್ 2. ಅಲ್ಲಿಗೆ ಏನು ಬರುತ್ತೆ, ಇದನ್ನು ಈ ಕಡೆ ತಗೊಳ್ಳೋದಾದರೆ is equal to ಮೈನಸ್ 8 is equal to ಮೈನಸ್ 2n ಇರೋದ್ರಿಂದ ಮೈನಸ್ 2ನ ಹೊರಗೆ ತೆಗೆದ್ಬಿಡೋಣ, n ಮೈನಸ್ 2 1 ಆಯಿತು. ಅಲ್ಲಿಗೆ ಮೈನಸ್ 8 ಮೈನಸ್ 2 ಇಸ್ ಈಕ್ವಲ್ ಟು ಎನ್ ಮೈನಸ್ 1. ಅಲ್ಲಿಗೆ ಮೈನಸ್ ಮೈನಸ್ ಕ್ಯಾನ್ಸಲ್, 2 1 2 4. ಅಲ್ಲಿಗೆ 4 ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಆಯಿತು. ಎನ್ ಇಸ್ ಈಕ್ವಲ್ ಟು 4 ಪ್ಲಸ್ 1 5 ಇಸ್ ಈಕ್ವಲ್ ಟು ಎನ್. 5ನೇ ಪದ ನಮಗೆ 0 ಆಗ್ತಕ್ಕಂಥದ್ದು. ನೆಕ್ಸ್ಟ್ ಇದರಲ್ಲೇ ಚಾಯ್ಸ್ ಇದೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 3ನೇ ಪದವು 16, 7ನೇ ಪದವು 5ನೇ ಪದಕ್ಕಿಂತ 12 ಹೆಚ್ಚಾಗಿದೆ. ಈ ಶ್ರೇಣಿಯ 20ನೇ ಪದವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದನು. ಇದನ್ನು ನೋಡೋಣ. ಅಲ್ಲೇ ಚಾಯ್ಸ್ ಅನ್ನು ತಗೊಳ್ಳೋದಾದ್ರೆ A3 is equal to 16. ಅಲ್ಲಿ A plus 2D is equal to 16 ಆಯಿತು. ಇನ್ನೊಂದು 7ನೇ ಪದ 5ನೇ ಪದಕ್ಕಿಂತ 12 ಹೆಚ್ಚಾಗಿದೆ. ಅಲ್ಲಿಗೆ ಎ ಮೈನಸ್ A5 is equal to 12 ಆಯಿತು. ಅಲ್ಲಿಗೆ ಏನು ಬರುತ್ತೆ, A7 A5 ಅಂತ ತಗೊಂಡ್ರೆ ಎ ಪ್ಲಸ್ ಎ ಪ್ಲಸ್ 6D ಎ ಮೈನಸ್ 4D is equal to 12. ಅಲ್ಲಿಗೆ ಮೈನಸ್ ಎ ಪ್ಲಸ್ ಎ ಕ್ಯಾನ್ಸಲ್, 2D is equal to 12. D is equal to 12 by 2 ಅಂದರೆ 6 ಆಯಿತು. D is equal to 6. ಡಿ ಬೆಲೆ 6 ಆದರೆ ಇದನ್ನು ನಾವೇನು ಮಾಡ್ಬೋದು, ಎ ಪ್ಲಸ್ 2Dನಲ್ಲೂ ಅದನ್ನು ಹಾಕೊಳ್ಳೋಣ. D is equal to 6, A is equal to 16 minus 2 into D ಬೆಲೆ ಎಷ್ಟು 6. A is equal to 16 6 12 is equal to 4 ಆಯಿತು. ಅಂದರೆ A is equal to 4 ಆಯಿತು. ಇನ್ನು ನಮಗೆ ಬೇಕಾಗಿರೋದು ಯಾವುದು, ಈ ಶ್ರೇಣಿಯ 20ನೇ ಪದ ಅಂದರೆ A20 is equal to A plus 20 minus 1 into D. ಎ ಪದ 4 19 ಇಂಟು ಡಿ ಪದ 6. ಅಲ್ಲಿಗೆ 4
96 54 5 ದಶಕ 6 1 6 ಪ್ಲಸ್ 5 11 ಇಸ್ ಈಕ್ವಲ್ ಟು 118. ಅಂದರೆ A20 ಇಸ್ ಈಕ್ವಲ್ ಟು 118 ಆಗ್ತಕ್ಕಂಥದ್ದು. ಒಂದು ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತ 670 ಆಗಿದೆ. ಸಾಮಾನ್ಯ ವ್ಯತ್ಯಾಸ 3 ಆದರೆ ಸಮಾಂತರ ಶ್ರೇಣಿಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ. ಇಲ್ಲಿ ಆಲ್ರೆಡಿ ಡಿ ಇಸ್ ಈಕ್ವಲ್ ಟು 3 ಇದೆ. S20 ಇಸ್ ಈಕ್ವಲ್ ಟು 670. ಅಲ್ಲಿ ಏನು ಬರುತ್ತೆ ನಮಗೆ ನೋಡೋಣ. S20 ಪದಗಳ ಮೊತ್ತವು 670. ಅಲ್ಲಿಗೆ ತಗೊಂಡ್ರೆ S20 Sn is equal to n by 2 2a plus n minus 1 into d is equal to 20 by 2 2a plus 20 minus 1 into 3. ಅಲ್ಲಿಗೆ 670 2 ಒಂದ್ಲೆ 2 ಹತ್ಲೆ ಇಂಟು 2a 19 ಇಂಟು 3. 670 ಡಿವೈಡ್ ಬೈ 10 2a ಪ್ಲಸ್ 9 27 2 3 1 3 1 5. ಅಲ್ಲಿಗೆ 57 ಆಯಿತು. ಇಲ್ಲಿ 0 ತೆಗೆದುಬಿಡೋಣ. 67 ಮೈನಸ್ 57 ಇಸ್ ಈಕ್ವಲ್ ಟು 2a. ಅಲ್ಲಿಗೆ 0 1 2a. a ಇಸ್ ಈಕ್ವಲ್ ಟು 10 by 2 2 ಒಂದ್ಲೆ 2 ಐದ್ಲೆ a ಇಸ್ ಈಕ್ವಲ್ ಟು 5. ಹಾಗೆಯೇ d ಇಸ್ ಈಕ್ವಲ್ ಟು 3. ಅಲ್ಲಿಗೆ ನಮಗೆ ಸಮಾಂತರ ಶ್ರೇಣಿ ತಗೊಳ್ಳೋದಾದರೆ a ಪ್ಲಸ್ ಡಿ a ಪ್ಲಸ್ 2d a ಪದ 5 5 ಪ್ಲಸ್ 3 5 ಪ್ಲಸ್ 2 ಇಂಟು 3 5 5 ಪ್ಲಸ್ 3 8 3 2 6 5 11. ಇದು ನಮ್ಮದು ಸಮಾಂತರ ಶ್ರೇಣಿ. ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಉಳಿದಿರತಕ್ಕಂಥ ಲೆಕ್ಕಗಳನ್ನು ತಗೊಳ್ಳೋಣ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.